ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವಿಡಿಯೋ ಬಂದು ಶಸ್ತ್ರ ಶೂಟ್ ಮತ್ತು ಅದರ ಪ್ರಿಪ್ರೇಷನ್ ಬಗ್ಗೆ. ನಾಳೆ ಶೂಟ್ ಪ್ಲ್ಯಾನ್ ಮಾಡಿದ್ದೀವಿ. ಅದು ಬರ್ತ್ಡೇ ನೆಕ್ಸ್ಟ್ ಮಂತ್ ಇದೆ, October 12th, 1 year ಕಂಪ್ಲೀಟ್ ಆಗುತ್ತೆ. ಸೊ ಒಂದು ಚಿಕ್ಕ ಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಇದನ್ನು ನಾವು ಔಟ್ಡೋರ್ ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮ ಮದುವೆಗೆ ಫೋಟೋಗ್ರಾಫರ್ ಇದ್ರಲ್ವ, ಅವ್ರ ಹತ್ರನೇ ಮಾಡಿಸ್ತಾ ಇರೋದು. ಆಲ್ಮೋಸ್ಟ್ ಅವ್ರ ಹತ್ರ 6 to 7 ಈವೆಂಟ್ಸ್ ಅವ್ರ ಹತ್ರನೇ ಫೋಟೋಶೂಟ್ ಮಾಡಿಸಿರೋದು ನಾವು. ಸೊ ಇದಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡೋಣ ಅಂದ್ಕೊಂಡೆ. ಹುಟ್ಟಿದಾಗ ಒಂದು ನ್ಯೂಬಾರ್ನ್ ಶೂಟ್ ಮಾಡಿಸಿದ್ವಿ. ಅದು Cloud9 ಜೊತೆ ಅವರೇ ಕೊಲಾಬ್ರೇಟ್ ಆಗಿದ್ದರು, ಆ ಫೋಟೋಗ್ರಾಫರ್ ಅವ್ರ ಹತ್ರ ಮಾಡಿಸಿದ್ದು. ಕ್ಯಾಮೋರಿ ಸ್ಟುಡಿಯೋ ಅಂತ. ಅವ್ಳು ಹುಟ್ಟಿದ್ದು 3rd day ಫೋಟೋಶೂಟ್ ಮಾಡಿಕೊಟ್ರು. ಅಲ್ಲೇ Cloud9 ಹಾಸ್ಪಿಟಲಲ್ಲೇ ಒಂದು 2nd ಫ್ಲೋರಲ್ಲಿ ಅರೇಂಜ್ ಮಾಡಿದ್ದಾರೆ. ಸೇಮ್ ಲೈಕ್ ಸ್ಟುಡಿಯೋ ಥರ ಅರೇಂಜ್ ಮಾಡ್ಕೊಂಡಿದ್ದಾರೆ. ಅಲ್ಲೇ ಹೋಗಿ ಶೂಟ್ ಮಾಡಿಸೋದು. ಇವಳು ಹುಟ್ಟಿದ್ದು Cloud9 ಸಾಕಾನಗರ್, ಇಲ್ಲಿ ಕೊಡಗೇಳಿ ಬರುತ್ತಲ್ಲ, ಅಲ್ಲಿ ಹಾಸ್ಪಿಟಲ್ಗೆ ಹೋಗಿ ಪಾಪು ಎಲ್ಲ ಆದಮೇಲೆ 3rd day ಅವರೇ ಬಂದು ಕರೆದ್ರು, ಈ ಥರ ಶೂಟ್ ಇದೆ, ಬಿಫೋರ್ ಡಿಸ್ಚಾರ್ಜ್ ಕರೀತಾರೆ. ಹೋದ್ವಿ, ಚೆನ್ನಾಗಿತ್ತು, ಚೆನ್ನಾಗಿ ಅನಿಸ್ತು. ಅಂದರೆ ನಾವು ಅಂದ್ಕೊಂಡ್ವಿ ಯಾವುದೋ ಒಂದು ರ್ಯಾಪ್ ಅಥವಾ ಆ ಥರ ಹಾಕಿ ಟ್ರೈ ಮಾಡ್ತಾರೆ ಅಂತ. ಬಟ್ ತುಂಬ ಕಲರ್ಸ್ ಯೂಸ್ ಮಾಡಿ ಇವಳಿಗೆ ಶೂಟ್ ಮಾಡಿದ್ರು. ಅದು ನೋಡ್ತಾನೆ ನಮಗೆ ಫುಲ್ ಎಲ್ಲ ರ್ಯಾಪ್ಸಲ್ಲೂ ಫೋಟೋಸ್ ತೊಗೋಬೇಕು ಅಂತ ಅನಿಸ್ತು. ಜೊತೆಗೆ ಗರ್ಲ್ ಬೇಬಿ ಆಗಿರೋದ್ರಿಂದ ಇವಳದು ಹೇರ್ ಕೂಡ ಸಕ್ಕತ್ತಾಗಿತ್ತು. ಆವಾಗಲೇ ಒಳ್ಳೊಳ್ಳೆ ಹೆಡ್ ಬ್ಯಾಂಡ್ಸ್ ಎಲ್ಲ ಯೂಸ್ ಮಾಡಿ ಫೋಟೋಶೂಟ್ ಮಾಡಿದ್ರು. ಸೊ ಫಸ್ಟು ನಾವೇನು ಡಿಸ್ಕಸ್ ಮಾಡಲಿಲ್ಲ, ಫೋಟೋಶೂಟ್ ಏನೋ ಆಯಿತು. ಅದಾದಮೇಲೆ ನಾವು ಇವಾಗ ಒಂದು ಚಿಕ್ಕ ಫ್ರೇಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇಷ್ಟೆಲ್ಲ ಶೂಟ್ ಮಾಡಿಸಿದ್ದೀವಿ, ಏನು ಮಾಡೋದು ಅಂತ ಅಂದ್ಕೊಂಡ್ವಿ. ಲೇಟರ್ ಆನ್ ಅವರೇ ನಮ್ಮ ರೂಮ್ ಹತ್ರ ಬಂದು ವಾರ್ಡ್ ಹತ್ರ ಡಿಸ್ಕಸ್ ಮಾಡಿದ್ರು. ಫೋಟೋಸ್ ಎಲ್ಲ ತೋರಿಸಿದ್ರು. ಅವ್ರ ಹತ್ರ ಏನೇನು ಪ್ಯಾಕೇಜ್ ಇದೆ ಅಂತ ಎಲ್ಲ ಹೇಳಿದ್ರು, ನೀಟಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ನಮಗೆ ಎಲ್ಲ ಫೋಟೋಸ್ ಬೇಕಿತ್ತು. ಸೊ ವಿ ಥಾಟ್ ಫುಲ್ ಪ್ಯಾಕೇಜೇ ತೊಗೊಳೋಣ ಅಂತ ಅಂದ್ಕೊಂಡ್ವಿ. ಅದರಲ್ಲಿ ಡಿಫ್ರೆಂಟ್ ಪ್ಯಾಕೇಜಸ್ ಎಕ್ಸ್ಪ್ಲೈನ್ ಮಾಡಿದಾದಮೇಲೆ ನಮಗೆ ಯಾವುದು ಫಿಸಿಬಲ್ ಅನಿಸುತ್ತೋ ಅದು ತೊಗೊಂಡ್ವಿ. ನಾವು ತೊಗೊಂಡಿದ್ದು ಪ್ಲ್ಯಾಟಿನಮ್ ಪ್ಯಾಕೇಜ್. ಇಟ್ ಕಾಸ್ಟೆಡ್ ಆಸ್ ಅರೌಂಡ್ 17K, ಐ ಗೆಸ್ 17K 17+ ಏನೋ ಇತ್ತು. ಅದರಲ್ಲಿ ಎಲ್ಲ ರಾ ಫೋಟೋಸ್ ಇನ್ಕ್ಲೂಡ್ ಆಗಿರುತ್ತೆ, ಪ್ಲಸ್ 25 ಎಡಿಟೆಡ್ ಫೋಟೋಸ್ ಇರುತ್ತೆ. ಅದ್ರ ಜೊತೆಗೆ ಒಂದು ಆಲ್ಬಮ್, ಒಂದು ಕ್ಯೂಟ್ ಆಲ್ಬಮ್ ಕೊಟ್ಟಿದ್ದಾರೆ. ಇಲ್ಲೇ ಇದೆ, ತೋರಿಸ್ತೀನಿ. ಈ ಆಲ್ಬಮ್ ಕೊಟ್ಟಿದ್ದಾರೆ. ಸೊ ಈ ಆಲ್ಬಮ್ ಜೊತೆಗೆ 3 ದೊಡ್ಡ ಫ್ರೇಮ್. ನಾವು ಇನ್ನೊಂದು ಏನಾದರೂ ಕಾಂಪ್ಲಿಮೆಂಟ್ರಿ ಕೊಡಿ ಅಂತ ಕೇಳಿದ್ದಕ್ಕೆ 3 ಫ್ರೇಮ್ಸ್ ಕೊಟ್ಟರು. ಅದರಲ್ಲಿ 2 ಓಲ್ಡು ಸಿಂಗಲ್ ಫೋಟೋಸು ಇರೋದು, ಇನ್ನೊಂದು ನನ್ನ ಫ್ಯಾಮಿಲಿ ಫೋಟೋ, ನಂದು ಬರೋದು ಪಾಪುದು. ಒಂದು ಫೋಟೋ ಇಲ್ಲಿಟ್ಕೊಂಡಿದ್ದೀವಿ, ಇನ್ನೊಂದು ನಮ್ಮಮ್ಮ ಮನೆ ಶಿರಾದಲ್ಲಿದೆ. ಫ್ಯಾಮಿಲಿ ಫೋಟೋ ಇಲ್ಲೇ ಇದೆ. ಸೊ ದಿಸ್ ಈಸ್ ದ ಆಲ್ಬಮ್. ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ. ಅಂದರೆ ಅವರು ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ನಾವು 17.5 ಪೇ ಮಾಡೋದು ಕೂಡ ವರ್ತ್ ದ ಪ್ರೈಸ್ ಅಂತ ಅನಿಸ್ತು. ಇದೆಲ್ಲ 25 ಫೋಟೋಸ್ ಚೂಸ್ ಮಾಡಿ ಅಂತ ಹೇಳಿದರು. ಅದು ಚೂಸ್ ಮಾಡಿ ಕೊಟ್ಟ ಮೇಲೆ ಅದನ್ನು ಎಡಿಟ್ ಮಾಡಿ ಆಲ್ಬಮ್ ಮಾಡಿಕೊಟ್ಟಿದ್ದಾರೆ. ಸೊ ಕ್ಯಾಮೋರಿ ಸ್ಟುಡಿಯೋ ಅವ್ರದ್ದು ಪೇಜ್, ಇನ್ಸ್ಟಾಗ್ರಾಮ್ ಲಿಂಕ್ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಮೋಸ್ಟ್ Cloud9 ಅವರು ಸುಮಾರು ಫೋಟೋಗ್ರಾಫರ್ಸ್ ಜೊತೆ ಕೊಲಾಬ್ರೇಟ್ ಆಗಿ ಈ ಥರ ಲೈಕ್ ನ್ಯೂಬಾರ್ನ್ ಫೋಟೋಗ್ರಫಿ ಎಲ್ಲ ಮಾಡಿಸ್ತಾರೆ. ಇದು ಎಲ್ರಿಗೂ ಗೊತ್ತಿರುತ್ತೆ. ಸೊ ನಾವು ಅಂದ್ಕೊಂಡಿದ್ದು ಹೇಳಿದ್ನಲ್ಲ, ಸಿಂಗಲ್ ಫೋಟೋ ಸಿಗುತ್ತೆ ಅಂತ. ಅಲ್ಲಿ ಹೋದ್ಮೇಲೆ ಡಿಫ್ರೆಂಟ್ ಆಪ್ಷನ್ಸ್ ಇತ್ತು. ಸೊ ನಾವು ಪ್ಯಾಕೇಜೇ ತೊಗೊಂಡ್ವಿ. ನೆಕ್ಸ್ಟು ನ್ಯೂಬಾರ್ನ್ ಫೋಟೋಗ್ರಫಿ ಆದಮೇಲೆ ನೆಕ್ಸ್ಟ್ 1 yearಗೆ ಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಬಟ್ 6 months ಆದಮೇಲೆ ಫೇಸ್ ರಿವೀಲ್ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಸೊ ಅದ್ರ ಜೊತೆಗೆ ನಾನೊಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ನೋಡಿದ್ದೆ, ನಿವೇದಾ ಫೋಟೋಗ್ರಫಿ ಅಂತ. ಅವ್ರದ್ದು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕ್ತೀನಿ. ಆ ಪೇಜ್ ನೋಡಿದಾದ್ಮೇಲೆ ನನಗೆ ಮತ್ತೆ 6 monthsಗೆ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಅನಿಸ್ತು. ಭರತ್ ಹತ್ರ ಮಾತಾಡಿ 1 yearಗೆ ಮಾಡಿಸೋದು ಬೇಡ, ಇವಾಗಲೇ ಮಾಡಿಸೋಣ ಅಂತ ಡಿಸ್ಕಸ್ ಮಾಡಿ ಮತ್ತೆ 6 monthsಗೆ ಇನ್ನೊಂದು ಶೂಟ್ ಮಾಡಿಸಿದ್ವಿ. ಅಂದರೆ 12th Aprilಗೆ ಅವಳು 6 months ಕಂಪ್ಲೀಟ್ ಆಗ್ತಿತ್ತು. ಸೊ ಮಾರ್ಚ್ ಮಿಡ್ಡಲ್ಲಿ ನಾವು ಶೂಟ್ ಪ್ಲ್ಯಾನ್ ಮಾಡಿದ್ವಿ. ಇವ್ರದ್ದು ಸ್ಟುಡಿಯೋ ಬಂದು ಹೆನ್ನೂರು ರೋಡಲ್ಲಿರೋದು. ಲೈಕ್ ಬಿಫೋರ್ ನಿಮಗೆ ಎಡಿಟೆಡ್ ಫೋಟೋಸು ಬೇಕು ಅಂದರೆ ಬಿಫೋರ್ 20 days or 25 days ಪ್ರಿಯರ್ ಆಗಿ ನೀವು ಶೂಟ್ ಮಾಡಿಸ್ಕೋಬೇಕು. ಫಾರ್ ದ್ಯಾಟ್ ರೀಸನ್ April 12th ಎಕ್ಸಾಕ್ಟ್ ಡೇಟ್ಗೆ ಫೋಟೋಸ್ ಬೇಕಿದ್ರಿಂದ ಲೈಕ್ 20 days ಬಿಫೋರ್ ಮಾರ್ಚ್ ಮಿಡ್ಡಲ್ಲಿ ಏನೋ ನಾವು ಶೂಟ್ ಪ್ಲ್ಯಾನ್ ಮಾಡಿದ್ವಿ. ಅವರು ಪಾಪ ಈವನ್ ಶಿ ವಾಸ್ ಪ್ರೆಗ್ನೆಂಟ್ ದಟ್ ಟೈಮ್. ಆದರೂ ಕೂಡ ನಮ್ಗೆ ಹೇಳಿದ ಟೈಮಿಗೆ ಇನ್ನೂ ಮುಂಚೆನೇ ನಮಗೆ ಬೇಗ ಫೋಟೋಸ್ ಶೇರ್ ಮಾಡಿದ್ರು.
ಅವ್ರ ಫೋಟೋಸು ಅಷ್ಟೇ ಸಕ್ಕತ್ತಾಗಿ ತೆಗಿತಾರೆ, ತುಂಬ ಚೆನ್ನಾಗಿ ಬರುತ್ತೆ ಫೋಟೋಸು. ಅದ್ರ ಪ್ಯಾಕೇಜ್ ಬಂದು ನಾನು ಡಿಸ್ಕಸ್ ಮಾಡಿದಾಗ ಅವ್ರು ಕೋಟ್ ಮಾಡಿದ್ದು 15,000 ಜಸ್ಟ್ ಫಾರ್ ಫೋಟೋಸ್. ಅಂದರೆ ಅದರಲ್ಲಿ ಏನಿರುತ್ತೆ ಅಂದರೆ ಎಲ್ಲ ರಾ ಫೋಟೋಸ್ ಕೊಡ್ತಾರೆ, ಜೊತೆಗೆ 15 ಎಡಿಟೆಡ್ ಫೋಟೋಸ್ ಕೊಡ್ತೀವಿ ಅಂತ ಹೇಳಿದರು. ನಾವು ನಮ್ಮ ಕಾಪರ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸೊ ಪೆಟ್ ಇನ್ಕ್ಲೂಡ್ ಮಾಡೋಂಗಿದ್ರೆ ಎಕ್ಸ್ಟ್ರಾ 3K ಆಗುತ್ತೆ ಅಂತ ಹೇಳಿದರು. ಸೊ ನಾವು 18Kಗೆ ಪ್ಯಾಕೇಜ್ ಬುಕ್ ಮಾಡಿದ್ವಿ ಅವ್ರ ಹತ್ರ. ಬಟ್ ಕಾಪರ್ಗೆ ಸ್ವಲ್ಪ ಇನ್ಫೆಕ್ಷನ್ ಇತ್ತು, ಸ್ಕಿನ್ ಇನ್ಫೆಕ್ಷನು. ಸೊ ನೀವು ಕರ್ಕೊಂಡೋದ್ರೆ ಇವ್ರು ಮೊದಲೇ ಗೋಲ್ಡನ್ ರಿಟ್ರೀವರ್ ಬ್ರೀಡ್ ಅಲ್ವಾ, ಸಿಕ್ಕಾಪಟ್ಟೆ ಏರ್ ಫಾಲ್ ಆಗುತ್ತೆ. ಅಲ್ಲಿ ಬೇರೆ ನ್ಯೂ ಬಾರ್ನ್ ಮಕ್ಕಳು ಕೂಡ ಬರ್ತಾರೆ. ಸೊ ಮತ್ತು ಇವನಿಂದ ಬೇರೆ ಮಕ್ಕಳಿಗೆ ಇನ್ಫೆಕ್ಷನ್ ಆಗಬಾರ್ದು ಅಂತ ಸೊ ನಾವು ಫೋನಲ್ಲೇ ಡಿಸ್ಕಸ್ ಮಾಡಿ ಇವನ್ನ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಜಸ್ಟ್ ಶಸ್ತಾನಷ್ಟೇ ಕರ್ಕೊಂಡೋಗಿ, ಶಸ್ತಾ ಮತ್ತು ನಾನು ಬರುತ್ತೆ ಒಟ್ಟು ಫ್ಯಾಮಿಲಿ ಶೂಟ್ ಥರ. ಈ ಫೋಟೋ ಶೂಟಲ್ಲಿ 2 ಔಟ್ಫಿಟ್ಸ್ ಇನ್ಕ್ಲೂಡ್ ಆಗಿತ್ತು. ಅಂದರೆ ನಾನು ಬರುತ್ತೆ ಶಸ್ತಾದು ಒಂದು ಶೂಟ್ ಆದರೆ ಶಸ್ತಾದು ಮತ್ತೆ ಸಪ್ರೇಟ್ ಇರುತ್ತೆ ಇನ್ನೊಂದು ಡ್ರೆಸ್ಸಲ್ಲಿ. ಅದಾದಮೇಲೆ ಸೊ ನಾವು ಇವಾಗ ಕಾಪರ್ ಕ್ಯಾನ್ಸಲ್ ಆದ, ಬಟ್ ಇನ್ನೊಂದು ಆಪ್ಷನ್ ಇತ್ತು, ಅಂದರೆ ರೀಲ್ ಕೂಡ ಮಾಡ್ತಾರೆ ಅಲ್ಲಿ. ಸೊ ಫೋಟೋಸ್ಗೆ ಸಪ್ರೇಟು, ರೀಲ್ಗೆ ಸಪ್ರೇಟ್ ಇರುತ್ತೆ. ಫೋಟೋಸ್ಗೆ 15K, ರೀಲ್ಗಾದರೆ 4K ಎಕ್ಸ್ಟ್ರಾ ಅಂತ ಹೇಳಿದರು. ಸರಿ ಕಾಪರ್ ಕ್ಯಾನ್ಸಲ್ ಆದ, ರೀಲ್ ಆದರೂ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಡೇಟ್ಗೆ ಅವರು ಸಿನಿಮಾಟೋಗ್ರಫರ್ ಇರಲಿಲ್ಲ. ಫಾರ್ ದ್ಯಾಟ್ ರೀಸನ್ ನಾವು ರೀಲ್ ಮಾಡ್ಸೋಕ್ಕಾಗಲಿಲ್ಲ, ಜಸ್ಟ್ ಫೋಟೋಶೂಟ್ ಅಷ್ಟೇ ಮಾಡಿಸ್ಕೊಂಡು ಬಂದ್ವಿ. ನಾವು ಅದು ಆಲ್ಬಮ್ ಇನ್ನೂ ತೊಗೊಂಡಿಲ್ಲ ನಾನು. ಸೊ ಅದರದ್ದು ಫೋಟೋಸ್ ಅಷ್ಟೇ ಇಲ್ಲ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋದ್ರೂ ನಾನು ಎಷ್ಟೊಂದು ಫೋಟೋಸ್ ಹಾಕಿದ್ದೀನಿ. ಅವ್ರದ್ರಲ್ಲಿ ಒಂದು ಅಡ್ವಾಂಟೇಜ್ ಅಂದರೆ ಅವ್ರ ಹತ್ರನೇ ಡ್ರೆಸ್ಸಸ್ ಸಿಗುತ್ತೆ ಮಕ್ಕಳಿಗೆ. ಆಲ್ಮೋಸ್ಟ್ 2 ಔಟ್ಫಿಟ್ಸ್ ಅಂದಿದ್ದಕ್ಕೆ ಇವ್ರದ್ದು 2 ಡ್ರೆಸ್ ನಾನು ಬುಕ್ ಮಾಡ್ಕೊಂಡು ತೊಗೊಂಡೋಗಿದ್ದೆ. ಆಲ್ಮೋಸ್ಟ್ ನಾವು ಈ ಶೂಟ್ಗೆ ಪ್ಲ್ಯಾನ್ ಮಾಡಿದ್ದು ಬೇಜ್ ಥೀಮು. ಕಲರ್ ಪ್ಯಾಲೆಟ್ ಕಳಿಸ್ತಾರೆ, ನಾವು ಯಾವ ಕಲರ್ ಬೇಕಾದ್ರೂ ಚೂಸ್ ಮಾಡ್ಬೋದು. ಅಂದರೆ ಅಲ್ಲಿರೋ ಬ್ಯಾಕ್ಗ್ರೌಂಡ್ಗೆ, ಅಲ್ಲಿರೋ ಸೆಟಪ್ಗೆ ಏನೇನು ಮ್ಯಾಚ್ ಆಗುತ್ತೋ ಆ ಕಲರ್ ಪ್ಯಾಲೆಟ್ ಕಳಿಸ್ತಾರೆ. ಸೊ ಕಳಿಸಿದ್ರಲ್ಲಿ ನಾವು ಚೂಸ್ ಮಾಡಿದ್ದು ಬೇಜ್. ಫ್ಯಾಮಿಲಿ ಫೋಟೋಶೂಟ್ಗೆ ಬೇಜ್ ಥೀಮು, ಅಂದರೆ ಬೇಜ್ ಕಲರ್. ನೆಕ್ಸ್ಟಿಗೆ ಒಂಚೂರು ಬ್ರೌನ್ ಅನ್ನೋ ಕಲರ್ದು ಔಟ್ಫಿಟ್ ಬುಕ್ ಮಾಡ್ಕೊಂಡಿದ್ದೆ ಫ್ರಮ್ H&M. ಇನ್ನೊಂದು ಲೆಮನ್ ಬೇಬಿದು. ಬಟ್ ನಾವು 2 ಯೂಸ್ ಮಾಡಲಿಲ್ಲ, ಏಕೆಂದರೆ ಫಸ್ಟ್ ಹಾಕಿದ್ದು 1-2 ಫೋಟೋಸ್ ತೆಗೆದ ತಕ್ಷಣ ಅವ್ರು ಹೇಳಿದ್ರು ಸೈಜ್ ತುಂಬ ದೊಡ್ಡದು ಅನಿಸ್ತಿದೆ, ಸೊ ಅಲ್ಲಿರೋದೇ ಹಾಕೋಣ ಅಂತ ಹೇಳಿದ್ರು. ಸೊ ಅವ್ರ ಹತ್ರನೇ ಎಷ್ಟೊಂದು ರಾಂಪರ್ಸ್ ಇತ್ತು, ಸೊ ಅದರಲ್ಲೇ ಚೂಸ್ ಮಾಡಿ ಹಾಕಿದ್ವಿ. ಜೊತೆಗೆ ಹೆಡ್ ಬ್ಯಾಂಡ್ಸ್ ಕೂಡ ಅವ್ರ ಹತ್ರನೇ ಸಿಗುತ್ತೆ, ಎಲ್ಲ ಅವರೇ ಕೊಟ್ಟರು. ಸೆಕೆಂಡ್ ಔಟ್ಫಿಟ್ ಕೂಡ ನಾನು ಜಂಪ್ ಸೂಟ್ ಥರ ತೊಗೊಂಡೋಗಿದ್ದೆ. ಅವರು ಅದು ಬೇಡ ಬೇರೆ ಥರ ಹಾಕೋಣ ಅಂತ ಅವರೇ ಚೂಸ್ ಮಾಡಿ ಹಾಕಿದ್ರು. 2 ಔಟ್ಫಿಟ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಫೋಟೋಸು. ಸೊ ನೋಡಿ, ನೀವು ಯಾರಾದ್ರೂ 6 ಮಂತ್ಸ್ ಅಥವಾ 1 ಇಯರ್ ಶೂಟ್ ಮಾಡಿಸೋಂಗಿದ್ರೆ ಅವ್ರ ಹತ್ರ ಮಾಡಿಸ್ಬೋದು. ಅವ್ರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. 6 ಮಂತ್ದಿಂದು ಫೋಟೋಶೂಟ್ ಮುಗೀತು. ಸೊ ನೆಕ್ಸ್ಟ್ 1 ಇಯರ್ ಬರ್ತಾಯಿದೆ ಅಂತೇಳಿ ಇವಾಗ 1 ಇಯರ್ದು ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಭರತ್ ಅವತ್ತು ಹೇಳಿದ್ದ, ನಾನು 6 ಮಂತ್ಸ್ ಮಾಡಿಸೋಣ ಅಂತ ಅಂದಿದ ತಕ್ಷಣವೇ ನಂಗೆ ಗೊತ್ತು ಇವಾಗ ಅವಾಗ 1 ವರ್ಷ ಆದಮೇಲೆ ಬೇಡ ಅಂತ ಹೇಳ್ತೀಯಾ, ಮತ್ತೆ 1 ವರ್ಷ ಆಗ್ತಾ ಬರುವಾಗ ಅವಾಗಲೂ ಒಂದು ಶೂಟ್ ಮಾಡಿಸೋಣ ಅಂತ ಹೇಳ್ತೀಯ ಅಂತ ಹೇಳ್ತಿದ್ದ. ಸೊ ಅದು ಹಂಗೆ ಆಗೋಯಿತು. ನಾನೇನು ಅಂದ್ಕೊಂಡಿದ್ದೀನಿ ಎವ್ರಿ ಇಯರ್ ಮಾಡಿಸ್ಬೇಕು ಅನ್ನೋದು ನನ್ನ ಪ್ಲ್ಯಾನು. ನನಗೆ ಇಷ್ಟ, ಏನೋ ಒಂಥರ ಅವಳಿಗೇನು ಗೊತ್ತಾಗಲ್ಲ, ಬಟ್ ನಮ್ಮ ಖುಷಿಗಷ್ಟೇ ಇದು. ಸೊ ಇದು ಬಂದು ಔಟ್ಡೋರ್ ಪ್ಲ್ಯಾನ್ ಆಗಿರೋದು, ಅದು ಸ್ಟುಡಿಯೋದಲ್ಲಿ ಮಾಡಿಸ್ತಿಲ್ಲ, ಸುಮ್ಮನೆ ತುಂಬ ಸಿಂಪಲ್ಲಾಗಿ. ಎಗೇನ್ ಅವಳಿಗೆ 2 ಔಟ್ಫಿಟ್ಸ್ ಪ್ಲ್ಯಾನ್ ಮಾಡಿದ್ದೀವಿ. ನಂದು ಬರೋದು ಅವಳದು ಒಂದಿರುತ್ತೆ, ಮತ್ತು ಅವಳದೇ ಸಪ್ರೇಟ್ ಅಂತ. ಇದಕ್ಕೆ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತೀನಿ. ನಮ್ಮ ಪ್ರೆಗ್ನೆನ್ಸಿ ಅನೌನ್ಸ್ಮೆಂಟ್ ಕೂಡ ನಾವು ವೈಟ್ ಕಲರ್ನೇ ಪ್ಲ್ಯಾನ್ ಮಾಡಿದ್ದೆ ಔಟ್ಫಿಟ್ಸ್ ಎಲ್ಲ, ನಂದು ಬರೋದು ಶೂಟ್ ಮಾಡಿಸ್ಬೇಕಾದ್ರೆ. ಅದಾದಮೇಲೆ ಈಗೇನು 8th ಮಂತಲ್ಲಿ ಮೆಟರ್ನಿಟಿ ಶೂಟ್ ಮಾಡಿಸಿದಾಗಲೂ ಆವಾಗ ಬ್ಲ್ಯಾಕ್ ಪ್ಲ್ಯಾನ್ ಮಾಡಿದ್ವಿ. ಆಲ್ಮೋಸ್ಟ್ ವೈಟ್ ಟು ಬ್ಲ್ಯಾಕ್ ಅದೇ ಆಗೋಗಿದೆ. ಆಮೇಲೆ ಇವು 6 ಮಂತ್ಸ್ಗೆ ಬೇಜ್ ಆಗಿತ್ತು. ಸೊ ಈ ಸತಿ ಸ್ವಲ್ಪ ಚೇಂಜಸ್ ಇರಲಿ ಅಂತೇಳಿ ಬ್ರೌನ್ ಶೇಡ್ ಚೂಸ್ ಮಾಡಿದ್ದೀವಿ, ಬ್ರೌನ್ ಆ್ಯಂಡ್ ಬೇಜ್ ಕಾಂಬಿನೇಷನ್. ಸೊ ನಾನು ಬ್ರೌನ್ ಹಾಕ್ತಾಯಿದ್ದೀನಿ, ಭರತ್ ಕೂಡ ಬ್ರೌನ್ ಶರ್ಟ್. ಇದು ನನ್ನ ಔಟ್ಫಿಟ್, ಇದು ಬಾಡಿಕಾನ್ ಡ್ರೆಸ್ ಹಾಕೊಳ್ಳೋಣ ಅಂತ ಇನ್ನೊಂದು ಹೊಸ ತೊಗೊಂಡಿದ್ದೀನಿ. ಇದು ನಾನು ಹಾಕೋತಿರೋದು. ಜೊತೆಗೆ ಭರತ್ಗೆ ಇದು ಬ್ರೌನ್ ಶರ್ಟ್, ಇದಕ್ಕೆ ಬೇಜ್ ಪ್ಯಾಂಟ್ ಹಾಕ್ತಿದ್ದಾನೆ. ಸೊ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಶಸ್ತಾದು ಅವ್ರ ಅಪ್ಪದು ಆಲ್ಮೋಸ್ಟ್ ಸೇಮ್ ಕಾಂಬಿನೇಷನ್ನೇ. ಶಸ್ತಾದು ಫಸ್ಟ್ ಔಟ್ಫಿಟ್ ಬಂದು
ಇದು ಕ್ಯೂಟ್ ಫ್ರಾಕ್ ಜೊತೆಗೆ ಹೈ ನೀಸ್ ಸಾಕ್ಸ್ ಹಾಕ್ತಿದ್ದೀನಿ ಅವಳಿಗೆ. ಸ್ಟಾಕಿಂಗ್ಸ್ ಹಾಕೋಣ ಅಂದ್ಕೊಂಡೆ, ಬಟ್ ನಾನು ಆರ್ಡ್ರ್ ಮಾಡಿರೋ ಸ್ಟಾಕಿಂಗ್ಸಲ್ಲಿ ಈ ಕಲರ್ ಇಲ್ಲ, ಬೇಜ್ ಇಲ್ಲ, ಅದರಲ್ಲಿ ವೈಟ್ ಇದೆ, ಸ್ವಲ್ಪ ಮಾವ್ ಕಲರ್ ಇದೆ, ಸ್ವಲ್ಪ ಸಿಮೆಂಟ್ ಕಲರ್ ಆ ಕಲರ್ ಇದೆ. ಇದಕ್ಕೆ ಸೆಟ್ ಆಗ್ತಾ ಇಲ್ಲ. ಸೊ ಈ ಔಟ್ಫಿಟ್ ಜೊತೆಗೆ ಈ ಸಾಕ್ಸ್ ಹಾಕೋಣ ಅಂತ. ಇದು ಅವಳ ಫಸ್ಟ್ ಔಟ್ಫಿಟ್. ಈ ಔಟ್ಫಿಟ್ ಜೊತೆಗೆ ಲೈಕ್ ನಮ್ಮ ಫ್ಯಾಮಿಲಿ ಫೋಟೋಶೂಟ್ ಆಗುತ್ತೆ, ನಾನು ಮುಂಚೆ ತೋರಿಸಿರೋ ಡ್ರೆಸ್ಸಸ್ ಜೊತೆಗೆ. ಇದಾದಮೇಲೆ ಶಸ್ತಾಗಿ ಇನ್ನೊಂದು ಅವಳದೇ ಸಪ್ರೇಟ್ ಔಟ್ಫಿಟ್ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೆ ವೈಟ್ ಥೀಮು, ಅವಳೊಬ್ಳದೇ ಇದು. ಅವಳಿಗೆ ಇದೊಂದು ಫರಿ ಸ್ವೆಟರ್ ಇದೆ. ಈ ವೈಟ್ ಕಲರ್ ಸ್ವೆಟರ್ಗೆ ಈ ಸ್ಟಾಕಿಂಗ್ ಹಾಕೋಣ ಅಂತ. ನೋಡಬೇಕು ಹೆಂಗೆ ಫೋಟೋಸ್ ಬರುತ್ತೆ, ಹೆಂಗೆ ಮ್ಯಾಚ್ ಆಗುತ್ತೆ ಅಂತ ಗೊತ್ತಿಲ್ಲ, ಸರಿಯಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವೆರಡು ಕಾಂಬಿನೇಷನು ಸೆಕೆಂಡ್ ಔಟ್ಫಿಟ್ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಜೊತೆ ಇನ್ನೊಂದು ಆಪ್ಷನ್ ಕೂಡ ಇಟ್ಕೊಂಡಿದ್ದೀನಿ, ದಟ್ ಈಸ್ ದಿಸ್ ರಾಂಪರ್ ಸೆಟ್. ಇದು ಇದಕ್ಕೆ ಈಗೇನು ಐನಿ ಸಾಕ್ಸ್, ಈ ಐನಿ ಸಾಕ್ಸ್ ಹಾಕೋಣ ಅಂತ ಮ್ಯಾಚ್ ಆಗುತ್ತೆ. ಸೊ ಇದು ಆಪ್ಷನಲ್ಲ, ನಾನು ಅಂದ್ಕೊಂಡ್ರೆ ಇದು ಮತ್ತು ಅದೊಂದು, ಯಾಕೆಂದರೆ ಇದು ಎಗೇನ್ ಫಸ್ಟ್ ಔಟ್ಫಿಟ್ ಸೇಮ್ ಕಲರ್ ಆಗುತ್ತೆ, ಸೊ ಬೇಡ ಅಂತ ಅದ್ರ ಬದಲು ಈ ವೈಟ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬ್ಯಾಂಡ್ ಆ್ಯಕ್ಚುಲಿ ಆನ್ಲೈನಲ್ಲಿ ಬುಕ್ ಮಾಡಬೇಕಿತ್ತು, ಬಟ್ ಟೈಮ್ ಇಲ್ಲ. ಲೆಮನ್ ಬೇಬಿ ಅನ್ನೋ ಪೇಜಲ್ಲಿ ತುಂಬ ಚೆನ್ನಾಗಿರೋದೆಲ್ಲ ಕಲೆಕ್ಷನ್ಸ್ ಇತ್ತು. ಅದು ನೋಡಿದ್ರೆ ಅದು ಡೆಲಿವರಿನೇ 1 ವೀಕ್ ಮೇಲೆ ಆಗುತ್ತೆ. ಇವಾಗ ಸದ್ಯಕ್ಕೆ ನನಗೆ ಸಿಗೋಲ್ಲ. ಸೊ ಅದಕ್ಕೆ ಇಲ್ಲೇ ಅಂಗಡಿಲಿ ಹೋಗಿ ಒಂದು ಬ್ಯಾಂಗಲ್ ಸ್ಟೋರಲ್ಲಿ ಈ ಹೆಡ್ ಬ್ಯಾಂಡ್ ಸಿಕ್ತು. ಸೊ ಇದ್ರ ಜೊತೆಗೆ ಇದು ಮ್ಯಾಚ್ ಆಗುತ್ತೆ ಅಂತ ಎತ್ಕೊಂಡು ಬಂದಿದ್ದೀನಿ. ಇದಕ್ಕೆ ಇದು ಮತ್ತು ಮ್ಯಾಕ್ಸಲ್ಲಿ ಇನ್ನೊಂದು ಸ್ವಲ್ಪ ಹೆಡ್ ಬ್ಯಾಂಡ್ ಸಿಕ್ತು. ಸೊ ಈ ವೈಟ್ ಅಥವಾ ಇದಕ್ಕೆ ಈ ಸಿಲ್ವರ್ ಹೆಡ್ ಬ್ಯಾಂಡ್ ಮ್ಯಾಚ್ ಆಗುತ್ತೆ ಅಂತ ಇದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ದಿಸ್ ಆರ್ ದಿಸ್, ಇವೆರಡರಲ್ಲಿ ಒಂದು ಹಾಕ್ತೀನಿ. ಅವಳು ಹಾಕಿಸ್ಕೊಳಲ್ಲ, ಜಸ್ಟ್ ಒಂದು 2 ಫೋಟೋಸ್ಗಷ್ಟೇ. ಅವಳು ತೆಗೆದು ಬಿಚ್ಚೋ ಅಷ್ಟರಲ್ಲಿ 1-2 ಫೋಟೋ ಕ್ಲಿಕ್ ಮಾಡ್ಕೋಬೇಕು. ಸೊ ಎಷ್ಟು ಔಟ್ಫಿಟ್ಸ್ದು. ಹಾಗೆ 7 o'clock ರೆಡಿ ಇರಿ ಅಂತ ಹೇಳಿದ್ದಾರೆ ನಮ್ಮ ಫೋಟೋಗ್ರಾಫರ್. ಬಟ್ ಅಷ್ಟೊತ್ತಿಗೆ ಹೋಗೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಲೇಟಾಗಿ ಹೋದರೆ ಬಿಸಿಲು ಬರುತ್ತೆ, ಫೋಟೋಸ್ ಚೆನ್ನಾಗಿ ಬರೋಲ್ಲ. ಶೂಟ್ ಮಾಡಿಸ್ತಿರೋದು SR ಘಟ್ಟದಲ್ಲಿ. ನಮ್ಮ ಪ್ರೆಗ್ನೆನ್ಸಿ ಅನೌನ್ಸ್ಮೆಂಟ್ ಕೂಡ ನಾವು ಅಲ್ಲೇ ಮಾಡಿಸಿದ್ದು. ಅಲ್ಲಿ ಲೇಕ್ ಬರುತ್ತಲ್ವ, SR ಘಟ್ಟ ಲೇಕ್ ತುಂಬ ಜನಕ್ಕೆ ಗೊತ್ತಿರುತ್ತೆ. ಅಲ್ಲಿ ಬ್ಯಾಕ್ ಸೈಡ್ ಹೋದರೆ ಅಲ್ಲಿ ಫೋಟೋಶೂಟ್ಗೆ ಸ್ಪೇಸ್ ಇದೆ, ಚೆನ್ನಾಗಿದೆ. ಸೊ ಅಲ್ಲೇ ಮಾಡಿಸೋಣ ಅಂತ. ಲೊಕೇಶನ್ ಇದೆ, ಗ್ರಾಸ್ ಲ್ಯಾಂಡ್ ಥರ ಇದೆ, ಅಲ್ಲೂ ಕೂಡ ಪ್ಲ್ಯಾನ್ ಮಾಡ್ಬೋದು. ಅದ್ರ ಪಕ್ಕನೇ ನೀಲಗಿರಿ ಟ್ರೀಸ್ ಇದೆ, ಅಲ್ಲೂ ಚೆನ್ನಾಗಿ ಬರುತ್ತೆ. ಈ ಸತಿ ಆ ನೀಲಗಿರಿ ಹತ್ರ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇದ್ರ ಜೊತೆಗೆ 1 ಅನ್ನೋ ನಂಬರ್ದು ಬಲೂನ್ ಬರುತ್ತಲ್ಲ, ಆ ಬಲೂನು ಇನ್ನೊಂದು ಸ್ವಲ್ಪ ಬಲೂನ್ಸ್ನ ಯೂಸ್ ಮಾಡಿ ಸಿಂಪಲಾಗಿ ಶೂಟ್ ಮಾಡಿಸೋಣ ಅಂತ. ಸಿಂಪಲ್ ಆಗಿದ್ರೆ ಔಟ್ಫಿಟ್, ಫೋಟೋಸ್ ಚೆನ್ನಾಗಿ ಬರುತ್ತೆ. Stay tuned for the Shasta's first birthday photoshoot video. Thanks for watching. Subscribe ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.